ಲೋಕ ಎಲೆಕ್ಷನ್ನ ಬೆನ್ನಲ್ಲೇ ವಿಜಯೇಂದ್ರ ಹೈಕಮಾಂಡ್ ಭೇಟಿ ಮಾಡೋದಕ್ಕೆ ಹೊರಟಿದ್ದಾರೆ. ದೆಹಲಿಯಲ್ಲಿ ಅಮಿತ್ ಶಾ ಭೇಟಿಯಾಗ್ತಾರೆ. ಬಿವೈ ವಿಜಯೇಂದ್ರ ಲೋಕ ಚುನಾವಣೆ ಫಲಿತಾಂಶದ ವರದಿ ನೀಡೋದಕ್ಕೆ ಹೊರಡ್ತಾ ಇದ್ದಾರೆ. ಗೆಲುವು ಸೋಲಿನ ವರದಿಯನ್ನ ಬಿವೈ ವಿಜಯೇಂದ್ರ ಕೊಡ್ತಾರೆ. ಅಮಿತ್ ಶಾಗೆ 19 ಕ್ಷೇತ್ರದ ಗೆಲುವು, 9 ಕ್ಷೇತ್ರದ ಸೋಲಿನ ವರದಿಯನ್ನ ಸಲ್ಲಿಕೆ ಮಾಡ್ತಾರೆ. ಲೋಕಸಭೆ ಚುನಾವಣೆ ಮುಗಿಯಿತು, ಫಲಿತಾಂಶ ಬಂತು. ಅದಾದ ನಂತರ ಮೊದಲ ಭೇಟಿ, ಹೈಕಮಾಂಡ್ ಭೇಟಿಯಾಗಿ ಸೋಲು ಗೆಲುವಿನ ಕಾರಣಗಳನ್ನು ಕೊಡ್ತಾರೆ. ಅಮಿತ್ ಶಾ ಅವರನ್ನ ಭೇಟಿಯಾಗಿ 19 ಕ್ಷೇತ್ರದಲ್ಲಿ ನಾವು ಗೆದ್ದಿದ್ದೀವಿ, ಅದಕ್ಕೆ ಕಾರಣ ಏನು? 9 ಕ್ಷೇತ್ರದಲ್ಲಿ ಸೋತಿದ್ದೀವಿ, ಅದಕ್ಕೆ ಕಾರಣ ಏನು ಅಂತ. ಅದರ ಜೊತೆಗೆ ಬೈ ಎಲೆಕ್ಷನ್ ಕೂಡ ಬರ್ತಾ ಇದೆ, ಉಪಚುನಾವಣೆ ಬರ್ತಾ ಇದೆ. ಇದರ ಬಗ್ಗೆಯೂ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಭೇಟಿ ಮಾಡಿದ್ದಾರೆ, ದೆಹಲಿಗೆ ತೆರಳಿದ್ದಾರೆ ವಿಜಯೇಂದ್ರ. ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ. ರಾಜ್ಯದ ಸ್ಥಿತಿಗತಿಗಳ ಬಗ್ಗೆ, ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಅಮಿತ್ ಶಾ ಅವರಿಗೆ ಮಾಹಿತಿಯನ್ನು ಕೊಡ್ತಾರೆ. ಲೋಕ ಎಲೆಕ್ಷನ್ನ ಬೆನ್ನಲ್ಲೇ ವಿಜಯೇಂದ್ರ ಹೈಕಮಾಂಡ್ ಭೇಟಿ ಮಾಡೋದಕ್ಕೆ ಹೊರಟಿದ್ದಾರೆ. ದೆಹಲಿಯಲ್ಲಿ ಅಮಿತ್ ಶಾ ಭೇಟಿಯಾಗ್ತಾರೆ. ಬಿವೈ ವಿಜಯೇಂದ್ರ ಲೋಕ ಚುನಾವಣೆ ಫಲಿತಾಂಶದ ವರದಿ ನೀಡೋದಕ್ಕೆ ಹೊರಡ್ತಾ ಇದ್ದಾರೆ. ಗೆಲುವು ಸೋಲಿನ ವರದಿಯನ್ನ ಬಿವೈ ವಿಜಯೇಂದ್ರ ಕೊಡ್ತಾರೆ. ಅಮಿತ್ ಶಾಗೆ 19 ಕ್ಷೇತ್ರದ ಗೆಲುವು, 9 ಕ್ಷೇತ್ರದ ಸೋಲಿನ ವರದಿಯನ್ನ ಸಲ್ಲಿಕೆ ಮಾಡ್ತಾರೆ. ಲೋಕಸಭೆ ಚುನಾವಣೆ ಮುಗಿಯಿತು, ಫಲಿತಾಂಶ ಬಂತು. ಅದಾದ ನಂತರ ಮೊದಲ ಭೇಟಿ, ಹೈಕಮಾಂಡ್ ಭೇಟಿಯಾಗಿ ಸೋಲು ಗೆಲುವಿನ ಕಾರಣಗಳನ್ನು ಕೊಡ್ತಾರೆ. ಅಮಿತ್ ಶಾ ಅವರನ್ನ ಭೇಟಿಯಾಗಿ 19 ಕ್ಷೇತ್ರದಲ್ಲಿ ನಾವು ಗೆದ್ದಿದ್ದೀವಿ, ಅದಕ್ಕೆ ಕಾರಣ ಏನು? 9 ಕ್ಷೇತ್ರದಲ್ಲಿ ಸೋತಿದ್ದೀವಿ, ಅದಕ್ಕೆ ಕಾರಣ ಏನು ಅಂತ. ಅದರ ಜೊತೆಗೆ ಬೈ ಎಲೆಕ್ಷನ್ ಕೂಡ ಬರ್ತಾ ಇದೆ, ಉಪಚುನಾವಣೆ ಬರ್ತಾ ಇದೆ. ಇದರ ಬಗ್ಗೆಯೂ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಭೇಟಿ ಮಾಡಿದ್ದಾರೆ, ದೆಹಲಿಗೆ ತೆರಳಿದ್ದಾರೆ ವಿಜಯೇಂದ್ರ. ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ. ರಾಜ್ಯದ ಸ್ಥಿತಿಗತಿಗಳ ಬಗ್ಗೆ, ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಅಮಿತ್ ಶಾ ಅವರಿಗೆ ಮಾಹಿತಿಯನ್ನು ಕೊಡ್ತಾರೆ. ಲೋಕ ಎಲೆಕ್ಷನ್ನ ಬೆನ್ನಲ್ಲೇ ವಿಜಯೇಂದ್ರ ಹೈಕಮಾಂಡ್ ಭೇಟಿ ಮಾಡೋದಕ್ಕೆ ಹೊರಟಿದ್ದಾರೆ. ದೆಹಲಿಯಲ್ಲಿ ಅಮಿತ್ ಶಾ ಭೇಟಿಯಾಗ್ತಾರೆ. ಬಿವೈ ವಿಜಯೇಂದ್ರ ಲೋಕ ಚುನಾವಣೆ ಫಲಿತಾಂಶದ ವರದಿ ನೀಡೋದಕ್ಕೆ ಹೊರಡ್ತಾ ಇದ್ದಾರೆ. ಗೆಲುವು ಸೋಲಿನ ವರದಿಯನ್ನ ಬಿವೈ ವಿಜಯೇಂದ್ರ ಕೊಡ್ತಾರೆ. ಅಮಿತ್ ಶಾಗೆ 19 ಕ್ಷೇತ್ರದ ಗೆಲುವು, 9 ಕ್ಷೇತ್ರದ ಸೋಲಿನ ವರದಿಯನ್ನ ಸಲ್ಲಿಕೆ ಮಾಡ್ತಾರೆ. ಲೋಕಸಭೆ ಚುನಾವಣೆ ಮುಗಿಯಿತು, ಫಲಿತಾಂಶ ಬಂತು. ಅದಾದ ನಂತರ ಮೊದಲ ಭೇಟಿ, ಹೈಕಮಾಂಡ್ ಭೇಟಿಯಾಗಿ ಸೋಲು ಗೆಲುವಿನ ಕಾರಣಗಳನ್ನು ಕೊಡ್ತಾರೆ. ಅಮಿತ್ ಶಾ ಅವರನ್ನ ಭೇಟಿಯಾಗಿ 19 ಕ್ಷೇತ್ರದಲ್ಲಿ ನಾವು ಗೆದ್ದಿದ್ದೀವಿ, ಅದಕ್ಕೆ ಕಾರಣ ಏನು? 9 ಕ್ಷೇತ್ರದಲ್ಲಿ ಸೋತಿದ್ದೀವಿ, ಅದಕ್ಕೆ ಕಾರಣ ಏನು ಅಂತ. ಅದರ ಜೊತೆಗೆ ಬೈ ಎಲೆಕ್ಷನ್ ಕೂಡ ಬರ್ತಾ ಇದೆ, ಉಪಚುನಾವಣೆ ಬರ್ತಾ ಇದೆ. ಇದರ ಬಗ್ಗೆಯೂ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಭೇಟಿ ಮಾಡಿದ್ದಾರೆ, ದೆಹಲಿಗೆ ತೆರಳಿದ್ದಾರೆ ವಿಜಯೇಂದ್ರ. ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ. ರಾಜ್ಯದ ಸ್ಥಿತಿಗತಿಗಳ ಬಗ್ಗೆ, ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಅಮಿತ್ ಶಾ ಅವರಿಗೆ ಮಾಹಿತಿಯನ್ನು ಕೊಡ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.